ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಬ್ಯಾಕ್ ಟು ಬ್ಯಾಕ್ ವ್ಲಾಗ್ ಮಾಡ್ತಾ ಇದ್ದೀನಿ. ನಿನ್ನೆ ರಾಮನಾಥ್ಪುರ ಕೊಣ್ಣೂರು ಸೈಡ್ ಹೋಗಿದ್ದೆ, ಅದಿನ್ನೂ ಎಡಿಟ್ ಮಾಡಿಲ್ಲ. ಸೊ ನೆಕ್ಸ್ಟ್ ಡೇನೇ ಮತ್ತೆ ಕಾಲೇಜು NSS ಹೋಗಿದ್ದಾರೆ ಕಾಲೇಜ್ ಕಡೆಯಿಂದ. ಸೊ ಅಲ್ಲಿಗೆ ಹೋಗ್ಬೇಕು ಒಂದು ವಾರದಿಂದ ಅಂತ ಇದ್ದೆ, ಅಂದರೆ ಹೋಗಿ ಒಂದು 3-4 ಡೇಸ್ ಆಗಿದೆ. ಸೊ ಹೋಗ್ಬೇಕು ಅಂದ್ಕೊಂಡೆ, ನಾಳೆ ಹೋಗೋಣ. ನಿನ್ನೆ ಹೋಗ್ಬೇಕಿತ್ತು ಅಲ್ಲಿಗೆ. ನಿನ್ನೆ ನಾನು ಅರ್ಕಲ್ಗೂಡು ಹೋದ್ನಲ್ಲ, ಸೊ ಸ್ವಲ್ಪ ಸುಸ್ತಾದಂಗೆ ಆಗಿತ್ತು. ಸೊ ಇವತ್ತು ಬೇಡ, ನಾಳೆ ಹೋಗೋಣ ಅಂತ ಮಾಡಿದ್ದೆ, ಯಾಕಂದ್ರೆ ನಾಳೆನೂ ಗುಡ್ ಫ್ರೈಡೇ ಥರ. ಇವತ್ತು ನಮ್ಮ ಕಾಲೇಜಲ್ಲೇ ಒಂದು 2-3 ಜನ ಹೋಗೋಣ ಅಂತ ಕೇಳಿದ್ರು. ಸೊ ಎಲ್ಲರೂ ಬರೋಣ ಅಂತ, ಮತ್ತೆ ನಾಳೆ ಒಂದು ಸತಿ ಒಬ್ಬನೇ ಹೋಗೋದೇನು ಅಂತ ಹೋಗ್ತಾಯಿದ್ದೀನಿ. ಕ್ಯಾಂಪ್ ಇರೋದು ಬೆಳಗೋಡು ಹತ್ರ. ಅದು ಒಂದು ಊರ ಹೆಸ್ರು ಹೇಳಿದ್ರು, ಅದು ಊರ ಹೆಸರೇ ಬಾಯಿಗೆ ಬರ್ತಾಯಿಲ್ಲ. ನೋಡೋಣ, ನಾನು ಲೊಕೇಶನ್ ಕಳ್ಸ್ಕೊಂಡಿದ್ದೀನಂತೆ. ಈಗ ಅವನು ಪಿಕ್ ಮಾಡಿಕೊಂಡು ಬೆಳಗೋಡು ಕಡೆ ಹೋಗಬೇಕು. ನೋಡೋಣ ಹೆಂಗೆ ಇದೆ, ಅಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು NSS ಕ್ಯಾಂಪ್ ಅಂದರೆ ಹಿಂಗಿರುತ್ತೆ ಅಂತ. ಅಲ್ಲಿ ಹೋಗಿ ಉಳ್ಕೊಂತ ಇಲ್ಲ, ಬಟ್ ಹಂಗೆ ವಿಸಿಟ್ ಕೊಡೋಕೆ ಹೋಗ್ತಾಯಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ, ಏನು ಕ್ಯಾಂಪ್ ಯಾವ ಥರ ಸೆಟಪ್ ಮಾಡಿರ್ತಾರೆ, ಹೀಗೆ ಏನು ನೋಡೋಣ. ಈಗ ಕಾಲೇಜ್ ಹತ್ರ ಬಂದಿದ್ದೀನಿ, ಕರ್ಕೊಂಡು ಹೋಗ್ಬೇಕು. ಬೆಳಗೋಡಿಂದ ಒಂದು 2-3 ಕಿಲೋಮೀಟ್ರ್ ಒಳಗಿದೆ. ನಮ್ಮ ನಾರ್ಮಲ್ ಪೆಟ್ರೋಲ್ ಅಡ್ಡ ಇದೆ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬನ್ನಿ. ಎಕ್ಸಾಕ್ಟ್ ಟೈಮಿಂಗ್ 11:15 ಆಗಿದೆ. ಇನ್ನೇನು ಮಂಗಳೂರು ಬೆಂಗಳೂರು ಹೈವೇಲಿ ಹೋಗ್ತಾ ಇದ್ದೀನಿ. ಇದೇ ರೂಟಲ್ಲಿ ಹೋಗ್ಬೇಕು. ಸೊ ನೋಡೋಣ ಬನ್ನಿ. ಹೇಳಿದ್ನಲ್ಲ, ಸೋಮವಾರನ ಭಾನುವಾರನ ಹೋದ್ರು. ಭಾನುವಾರ ಹೋಗಿದ್ದು. ನಾನು ತುಂಬ ಜನ ಹೋಗ್ತಾರೆ ಅಂತ ಮಾಡಿದ್ದೆ, ಯಾರು ತುಂಬ ಜನ ಹೋಗಿಲ್ಲ ಅಂತೆ. ಒಂದು 25 ಮೇ ಬಿ ಇರ್ಬೋದು. ಹೋಗಿ ನೋಡೋಣ. ನಾನು ನನ್ನ ಲೈಫಲ್ಲೇ ನಾನು ಯಾವುದು NSS ಆಗಲಿ, NCC ಆಗಲಿ, ಸ್ಕೌಟ್ಸ್ ಗೈಡ್ ಆಗಲಿ ಯಾವುದಕ್ಕೂ ನಾನು ಸೇರಿಲ್ಲ. ನಮ್ಮದು ಏನೋ ಒಂಥರ ಒಂದು ಸ್ಮಾಲ್ ಸರ್ಕಲ್ ಥರ. ನಾನಂತ ಜನ ಜೊತೆ ಬೆರೆಯಲ್ಲ ಅಂತಲ್ಲ, ಜನ ಜೊತೆ ಬೆರಿತೀವಿ, ಬಟ್ ನಮ್ಮದೇ ಒಂದು ಸ್ಮಾಲ್ ಸರ್ಕಲ್ ಥರ ಅಲ್ಲ. ಸುಮ್ಮನೆ ನನಗೆ ತುಂಬ ಜನ ಜೊತೆ ಇರೋಕ್ಕಾಗಲ್ಲ. ಲಿಮಿಟೆಡ್ ಮಾತಾಡ್ತಾರಲ್ಲ, ಚೆನ್ನಾಗಿ ಮಾತಾಡ್ತೀನಿ, ಅದರಲ್ಲಿ ಏನಿಲ್ಲ. ಲಿಮಿಟೆಡ್ ಪೀಪಲ್ಸ್, ಪ್ರೈವೇಟ್ ಸರ್ಕಲ್, ಪೀಸ್ ಲೈಫ್ ಅಷ್ಟೇ. ಹೆಂಗಾಗ್ಬಿಡುತ್ತೆ ಅಂದರೆ ಎಲ್ಲ ಓವರ್ ಥಿಂಕ್ ಅಂತಾರೆ, ಬಟ್ ಏನಿಲ್ಲ. ಸೊ ಮಾತು ಬರಬಾರ್ದು, ಒಂದು ಮಾತು ಹೋಗ್ಬಾರ್ದು. ಪೀಸಾಗಿ ಸೈಲೆಂಟಾಗಿ ಮಾತಾಡೋದಂಗೆ ಇದ್ದಾಗಲೇ ನೆಮ್ಮದಿ ಜಾಸ್ತಿ. ಏನಂತೀರ? ಕರೆಕ್ಟಾಗಿ ರೋಡು ಮೇಲ್ಗಡೆ ಫಿನಿಶ್ ಆಗಿಲ್ಲ ಅನ್ಸೋದು ಮೇ ಬಿ, ಅದಕ್ಕೆ ಸರ್ವಿಸ್ ರೋಡಲ್ಲಿ ಬಿಡ್ತಾ ಇರೋದು. ಇನ್ನೇನು ಅದು ಒಳ್ಳೆ ಹೈವೇ ಆಯಿತು ಅಂದರೆ ಬೈಕಿಗೂ ಅಲ್ಲ ಇಲ್ಲ ಅಂದ್ಬಿಡ್ಬೇಕು, ಮಸ್ತಾಗಿರುತ್ತಾಗ. ಬನ್ನಿ ಹೋಗೋಣ. ಈಗ ಇನ್ನೆಷ್ಟು ಕಿಲೋಮೀಟ್ರ್ ಇದೆ? 33 ಕಿಲೋಮೀಟರ್ಸ್ ಇದೆ. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು. ಇಲ್ಲಿ ಬಿಸಿಲು ಫುಲ್ಲು. ಅಲ್ಲಿ ಹೋಗೋದಕ್ಕೆ ಕೂಲಾದರೆ ಇಂಕೆ, ಅದು ಮಲೆನಾಡೆ, ಅದು ಕೂಲಾಗಿದ್ದರೆ ಚೆಂದ. ನೆನೆ ವ್ಲಾಗ್ ಮಾಡಿ. ಇನ್ನೂ ಅದು ಯಾವಾಗ ಎಡಿಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಎಕ್ಸಾಕ್ಟು ಬಳ್ಳುಪೇಟೆ ಬಿಟ್ಬಿಟ್ಟು ಮುಂದೆ ಸಕಲೇಶ್ಪುರ 11 ಕಿಲೋಮೀಟ್ರ್. ನಾವು ಹೋಗೋ ಲೊಕೇಶನ್ ಸೇಮ್ 11 ಕಿಲೋಮೀಟರ್ ಇದೆ, ಬಟ್ ಮುಂದೆ ಹೋಗಿ ರೈಟಿಗೆ ತಿರ್ಗಬೇಕು 2.7 ಕಿಲೋಮೀಟ್ರ್ ಆದಮೇಲೆ. ಸೊ ಈಗ ಮತ್ತೆ ಪ್ರಾಪರ್ ಮಲೆನಾಡು ಕಡೆಗೆ ಸೇಮ್ 3 ತಿಂಗಳಿಂದ ಬಂದಿದೆ ಅನ್ಸುತ್ತಿಲ್ಲ. ಮಿಡಲ್ ಲೆವೆಲ್ ಹೇಳಿದ್ನಲ್ಲ, 3 ತಿಂಗಳು ಬಂದಿದೆ. ಆವಾಗಲೂ ಸೇಮ್ ಆ್ಯಸ್ ಇಟ್ ಇಸ್ ಬಿಸ್ ಲೈಫ್, ಏನು ಕೂಲ್ ಇರಲಿ. ಬನ್ನಿ. ನೀನು ಜಾಸ್ತಿ ಏನು ಇದೇ ರೋಡ್ ಅಂತ ತೋರ್ಸೋಕ್ಕೆ ಹೋಗಿಲ್ಲ. ರೋಡ್ನೇ ಪದೇ ಅದನ್ನೇ ತೋರಿಸ್ತಾರೆ ಅಂತ. ನೆಕ್ಸ್ಟು 2.3 ಕಿಲೋಮೀಟ್ರಲ್ಲಿ ಒಂದು ರೈಟಿಗೆ ಸೇರ್ಕೋಬೇಕು. ಅಲ್ಲಿಂದ ವ್ಲಾಗ್ ಶುರು ಮಾಡಬೇಕು. ಇಲ್ಲೇ ರೈಟ್ ತಗೋಬೇಕು ಈಗ. ಇಲ್ಲೇ. ಹಾಂ ಏನು ಫೀಲ್ ಇಬ್ಬರು ಮಲೆನಾಡು ಒಳಗೆ ಬಂದು ಹೇಳ್ತೀವಿ. ಆ ಮೇನ್ ರೋಡಲ್ಲಿ ಬಂದು ಬೋರ್ ಆಗುತ್ತೆ. ಈಗ ನೋಡಿ ಹಂಗೆ ಒಳಗಡೆ ಮರದ ಮಧ್ಯೆ ಹೆಂಗೆ ಹೋಗ್ತಾಯಿದ್ರೆ ನೆಕ್ಸ್ಟ್ ಲೆವೆಲ್. ಮಳೆ ಒಯ್ಲಿ, ಮಂಗಳೂರಿಗೆ ಹೋಗ್ಬೇಕು ಎಷ್ಟೊತ್ತಿ. ನೋಡೋಣ ಹೋಗ್ತೀನೋ ಹೋಗಲ್ವೋ ಅಂತ. ನಾನು ಇಂಡಿಕೇಟ್ ಡ್ರಾಪ್ ಮಾಡಬೇಕೀಗ. ಫೋನ್ ಮಾಡಿದ್ವಿ, ಲೊಕೇಶನ್ ಕಳ್ಸಿರಲ್ಲ, ಅದೇ ಲೊಕೇಶನ್ಗೆ ಹೋಗ್ತಾಯಿದ್ದೀನಿ. ಬಟ್ ಎಕ್ಸಾಕ್ಟ್ ಲೊಕೇಶನ್ ಅವನು ನಾರ್ಮಲ್ ಗೂಗಲ್ ಮ್ಯಾಪಲ್ಲಿ ಕಳ್ಸೋದ್ರೆ ವಾಟ್ಸಪ್ಪಲ್ಲಿ ಕಳಿಸಿದ್ದಾನೆ. ಆ ವಾಟ್ಸಪ್ಪಿಂದ ಆಮೇಲೆ ಬೆಳಗೋಡಿಗೆ ಹೋಗ್ಬಿಟ್ಟು ಅಲ್ಲಿಂದ ವಾಟ್ಸಪ್ ಲೊಕೇಶನ್ ಆನ್ ಮಾಡ್ಕೊಳ್ತೀನಿ. ಅಲ್ಲ, ವಾಟ್ಸಪ್ ಲೊಕೇಶನ್ನು ಅಷ್ಟೊಂದು ಕಂಫರ್ಟ್ ಆಗಲ್ಲ ಅನ್ನೋದಕ್ಕಿಂತ ಅದು ಗೊತ್ತೇ ಆಗಲ್ಲ ಒಂಥರ. ಇದ್ರಲ್ಲಿ ನೋಡಿ ಹೆಂಗೆ ಸ್ಯಾಟಲೈಟ್ ವ್ಯೂ ಹಾಕೊಂಡು ಹೋಗ್ತಾಯಿದ್ರೆ ಮಸ್ತು. ಗೋಪುರ ಇತ್ತೀಚೆಗೆ ಹೆವಿ ಹಂಗಾಗ್ತೈತೆ. ಯಾವ್ದು ರೆಕಾರ್ಡ್ ಆಗ್ತೈತೆ, ಯಾವ್ದು ರೆಕಾರ್ಡ್ ಆಗ್ತಾಯಿಲ್ಲ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಸೊ ಆಮೇಲೆ ನಾನು ಮಾಡಿದ್ದೀನಿ, ಸೌಂಡ್ ಬಂತು, ನೋಡೋಣ ರೆಕಾರ್ಡ್ ಆಗಿರ್ತವೋ ಇದು ಅಂತ. ಚೆನ್ನಾಗಿದೆ, ಏನೋ ಒಂಥರ ಮಸ್ತಾಗಿ. ಹಿಂಗಿರ್ಬೇಕು ರೋಡ್ಗಳು ಅಂದರೆ. ಎಕ್ಸಾಂಪಲ್ ಮಾಡೋಕ್ಕೆ ಅಲ್ಲ, ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಇಷ್ಟು ದಪ್ಪ ಮರಗಳು, ಎಷ್ಟು ವರ್ಷದ ಹಳೇ ಮರಗಳವೆಲ್ಲ.
ಇನ್ ಕೇಸ್ ಇವೆಲ್ಲ ಕರೆದ್ಬಿಟ್ರೆ ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ ಸೇಮ್ ಆಸ್ ಇಟ್ ಈಸ್ ನಮ್ಮ ಜೋಗದಲ್ಲಿ ವಿ ದುಡ್ದಿತ್ತು. ಮಿನಿಮಮ್ ಮರಕ್ಕೆ ಏನಿಲ್ಲ ಅಂದರೆ 30 to 40 ಇರ್ತಾ ಇರ್ಬೋದು. ಈಗ ಸಿಡ್ಲೋಡ್ದೇನೋ ಗಂಟೆ ಬಿಟ್ಟೈತೆ, ಬೇಜಾರಾಗುತ್ತಲ್ಲ ಹೋಗಿ. ಅದೊಂದು ಮರದಿಂದ ಸುತ್ತಕ್ಕೊಂದು ಆ ಕಡೆ ಈ ಕಡೆ ಎಲ್ಲ ಸುತ್ತ 50 ಮೀಟ್ರು ಕವರ್ ಮಾಡೋದು ನೆರಳು ಅಷ್ಟು ಮಾವಿನ ಮರ ಅದು. ಹೌದು, ಜೋಗ ಸೀರೀಸಲ್ಲಿ ತೋರಿಸಿದ್ದೀನಿ ನಾನು ಮರಗಳನ್ನ ಇರೋದು, ನೋಡೋದ್ರೆ ನೋಡಿ. ಇನ್ನು 1.8 ಕಿಲೋಮೀಟರ್ಸ್. ಏನಿಲ್ಲ, ಈಗ ಹೋಗ್ಬಿಟ್ಟು ಟೈಮ್ ಇಷ್ಟು 12:15, 1-2 ಗಂಟೆವರೆಗೂ ಇರ್ಬೋದು. ಆಮೇಲೆ ರಿಟರ್ನ್ ಟು ಹಾಸನ್ ಅಷ್ಟೇ. ನೋಡಬೇಕು ಎಡಿಟಿಂಗಲ್ಲಿ ವೀಡಿಯೋಗಳು ಇನ್ನೂ ಅವತ್ತು ಬೆಟ್ಟದ ಭೈರವೇಶ್ವರ ಇರೋದು ಒಂದೇ ಎಡಿಟ್ ಮಾಡಿರೋದು. ನಾನು ಆಕ್ಸೆಸರೀಸ್ ಹಾಕ್ಸಿರೋದು, ಸೀಟ್ ಮಾಡಿಫಿಕೇಟ್ ಮಾಡಿರೋದು ಯಾವುದು ಎಡಿಟೇ ಮಾಡಿಲ್ಲ, ಸುಮ್ಮನೆ ಹಂಗೆ ಹಾಕಿದ್ದೀನಿ. ಯಾಕಂದರೆ ಅದು ವಾಯ್ಸ್ ರೆಕಾರ್ಡ್ ಆಗಿಲ್ಲ, ವಾಯ್ಸ್ ಓವರ್ ಕೊಡಬೇಕಲ್ಲ ಅಂತ. ಅದಲ್ಲದೆ ಎಕ್ಸಾಕ್ಟ್ ಏನಿದೆ ಅದು ತೋರಿಸುತ್ತೆ ಫೈಲು, ಬಟ್ ಪ್ರೀಮಿಯಂ ಪ್ರೋ ಹೋದಾಗ ಎತ್ತಲಾಗ ಹೋಗ್ಬಿಡುತ್ತೆ ಫೈಲು, ಸೀರಿಯಲ್ ವೈಸ್ ಬರೋಲ್ಲ. ಸೀರಿಯಲ್ ವೈಸ್ ಬರದೇ ಇರೋದು ನೋಡಿದ್ರೆ ಇರಿಟೇಟ್ ಆಗುತ್ತೆ, ಎಕಡೆಯಿಂದ ಎರಡೆರಡು ಕೂರ್ಸಾವತ್ತಿಗೆ. ಸೊ ಇವತ್ತಿಂದು ಹೋಗಿ ಕಾಪಿ ಮಾಡಿ ನೋಡ್ತೀನಿ. ಇವತ್ತೊಂದು 2 ಎಪಿಸೋಡಾದ್ರು ಎಡಿಟ್ ಮಾಡಬೇಕು ಅಲ್ಲ, 2 ವೀಡಿಯೋಗಳನ್ನ. ಎಪಿಸೋಡ್ ಅಂತ ನಾನು ಇದು ಮಾಡಿದ್ವಲ್ಲ ಕಂಪ್ಲೀಟ್, ಅದೇ ಬೇರೆ ವ್ಲಾಗು ಇದೇ ಬೇರೆ ವ್ಲಾಗು, ಟೋಟಲಿ ಡಿಫ್ರೆಂಟ್. ಸೊ ನಾನು ಇವತ್ತು ಹೋಗ್ಬಿಟ್ಟು ಮೊದಲು ರಾಮನಾಥ್ಪುರ ವ್ಲಾಗ್ ಎಡಿಟ್ ಮಾಡ್ತೀನಿ, ಆಮೇಲೆ ಬೆಳಗೊಡ್ ವ್ಲಾಗ್ ಎಡಿಟ್ ಮಾಡ್ತೀನಿ. ತಮ್ಮನೇಲಿ ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದು ಐಡಿಯಾನೇ ಇಲ್ಲ ಈಗಂತ, ಏನು ಹಾಕಬೇಕು ಅಂತ. ಸುಮ್ಮನೆ ಫೇಕೆಲ್ಲ ಹಾಕಿದ್ರೆ ಸರಿಯಾಗಲ್ಲ ಅದು. ಈಗ ಆನೆ ಬಂತು ಅಂತ ಹಾಕ್ಬೋದು ಬೇಕಾದ್ರೆ, ಇಲ್ಲಿ ಹಿಂಗೆ ಹಾಕ್ಬಿಟ್ಟು ಆನೆ ಮುದ್ದಲ್ಲಿ ಬಂತು ಅಂತ ಹಾಕ್ಬಿಟ್ರೆ ವೈರಲ್ ಆಗುತ್ತೆ ಕಿತ್ಕೊಂಡು. ಒಬ್ಬ ಇಲ್ಲೆಲ್ಲ ಹಾಕಿರ್ಬೇಕು ಅನ್ಸೋದು ಕ್ಯಾಂಪ್. ಅಣ್ಣ ಇಲ್ಲೇ ನಿಲ್ಲಿಸ್ತಾ ಇಲ್ಲ, ಅಲ್ಲೇ ಕುಂತಾರಲ್ಲ, ಇಲ್ಲೇ ಕಣ ಕ್ಯಾಂಪು. ಅಲ್ಲಿ ಹೋಗಿ ನೆಳ್ಳಿಗೆ ನಿಲ್ಸ್ಬಿಡೋಣ. ಉಡ್ಲೆಲ್ಲ ಅವಲ್ಲ ರಜೆ ತಾನೇ. ಫೈನಲಿ ವಿ ರೀಚ್ಡ್ ದ ಡೆಸ್ಟಿನೇಷನ್. ಸೈಡ್ ಬರಪ್ಪ. ತುಂಬ ಜನ ಇದ್ದಾರಲ್ಲ ಮರ್ಯ. ಈಗ ನಮ್ಮ ಕ್ಯಾಮ್ರಾ ಆಫ್ ಮಾಡುವ ಸಮಯ. ಇಲ್ಲಿ ಬಂದಿದ್ದೀವಿ, ಬಟ್ ಅಲ್ಲೆಲ್ಲ ವಿಡಿಯೋ ಮಾಡಕ್ಕೆ ಒಂಥರ ಇರ್ಸ್ಮುರ್ಸ್ ಆಗ್ತಾ ಇದೆ. ಸೊ ನಾವೇ ಹೋಗ್ಬಿಟ್ಟು ನೋಡ್ಕೊಂಬರ್ತೀವಿ ಅಷ್ಟೇ. ಅಲ್ಲಿ ಏನೇನಿದೆ ಇವೆಲ್ಲ ನೋಡೋಕ್ಕಲ್ಲ. ಈಗ ಸುಮ್ಮನೆ ನೋಡೋಣ ಪ್ಲೇಸ್ ಸುತ್ತಮುತ್ತ ಏನಿದೆ ಅಷ್ಟೇ ಅಂತ. ಆಮೇಲೆ ನಿಮ್ಮ ಲೈವ್ ಲೊಕೇಶನ್ ಎಂಡ್ ಆಯ್ತು. ಏನಪ್ಪ ಸಮಾಚಾರ? ಏನು ಬ್ರೋ ಅದು? ವಾಟರಾ? ನೀರಾ? ಏನಿದು? ಮಾಡು ಇನ್ನೊಬ್ಬ ಇಲ್ಲಿ ಅವನು. ನಿಮ್ಮ ಹೆಸರು? ಅವ್ರ ಹೆಸರು ಮಾರ್ತೋಯ್ತು. ಇವರಿಬ್ಬರೇ ಫಸ್ಟ್ ಇಯರ್ ನಂಗೆ ಗೊತ್ತಿರೋರು, ಇನ್ನೆಲ್ಲ ಫೈನಲ್ ಇಯರ್. ಈಗ ಇಲ್ಲೆಲ್ಲ ಹೊಳೆ ಇದೆಯಾ ಅಂತ ಹೊಳೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಏನು ಇದೆ ಲೊಕೇಶನ್? ಏನೇನು ಪ್ರೋಗ್ರಾಮ್ ಮಾಡಿದ್ರು ನಿನ್ನೆ? ಸಕಲೇಶ್ಪುರ JMFC ನ್ಯಾಯಾಧೀಶರು ಬಂದಿದ್ರು, ಶಿರಸ್ತೆದಾರರು ಬಂದಿದ್ರು, ಆಮೇಲೆ APP ನಾಗೇಶ್ ಮತ್ತೆ ಮಮತಾ. ನಿನ್ನೆ ಒಂದ್ ದಿವಸದಲ್ಲ, 3 days ಅಲ್ಲಿ ಏನೇನ್ ಮಾಡಿದ್ರು? ಇವತ್ತು ಸಂಜೆ 2 ಜನ ವಕೀಲರು ಬರ್ತಾರೆ. ಅವ್ರಿಗೆ ಕೆಲವೊಂದು ಟಾಪಿಕ್ ಕೊಟ್ಟಿದ್ದಾರೆ, ಟಾಪಿಕ್ ಬಗ್ಗೆ ಜನರಿಗೆ ಅವೇರ್ನೆಸ್ ಮೂಡಿಸ್ತಾರೆ. ಆಮೇಲೆ ಇನ್ನ ಸ್ಟೇಜ್ ಫಂಕ್ಷನ್ಸ್ ನೆಲ್ಲ ನಾವೇ ಅರೇಂಜ್ ಮಾಡ್ಕೊಡ್ಬೇಕು. ಈಗ ಬೆಳಗ್ಗೆ 9 ರಿಂದ 10 ಗಂಟೆ. 3 ದಿವಸದಿಂದ ನಿನ್ನ ಎಕ್ಸ್ಪೀರಿಯನ್ಸ್ ಏನಿತ್ತು? ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಲೈಫ್ ಅಲ್ಲಿ ಏನೋ ಕಲ್ತಂಗಾಯ್ತು. ಇಲ್ಲೆಲ್ಲ ಉಳ್ಕೊಂತೀರಾ? ಸ್ಕೂಲ್ ಬಂದು ಈ ಕಡೆ ಬಾಯ್ಸಿಗೆ ಒಂದು ರೂಮ್ ಕೊಟ್ಟಿದ್ದಾರೆ, ಗರ್ಲ್ಸಿಗೆ ಒಂದು ರೂಮ್ ಕೊಟ್ಟಿದ್ದಾರೆ. ಎಷ್ಟು ಜನ ಬಂದಿದ್ರಿ? ಒಂದು 20 ಜನನಾ? ಟೋಟಲ್ ಒಂದು 20 ಜನ ಬಂದಿದ್ವಿ. 25 ಜನ ಇದೀವಿ. 25 ಜನ ಇದೀವಿ. ಇನ್ನು 2 ದಿವಸ ಇದೆಯಾ? ನಾಳೆ ಇದೆ. ಲಾಸ್ಟ್ ಶನಿವಾರ ಎಲ್ಲ ಕಾಲೇಜ್ ಲೆಕ್ಚರ್ಸ್ ಬಂದು ನಮ್ಗೆ ಬೀಳ್ಕೊಡುಗೆ ಕೊಟ್ಟು ಗ್ರಾಮಸ್ಥರು ಕಾಲೇಜ್ ಲೆಕ್ಚರ್ಸ್ ಎಲ್ಲ ಕಳಿಸ್ತಾರೆ. ಹಂಗಾರೆ ನಾವು ನಾಡಿದ್ದೆ ಬರ್ಬೋದಿತ್ತು, ಬಟ್ ಇವರೆಲ್ಲ ಇವತ್ತು ಹೋಗೋಣ ಅಂದ್ರಲ್ಲ ಅಂತ ಬಂದ್ವಿ. ಇವನು ಎಲ್ಲ. ಸೊ ನನಗೆ ಅಲ್ಲೆಲ್ಲ ಹೋಗಿ ವ್ಲಾಗ್ ಮಾಡೋಷ್ಟು ಧೈರ್ಯ ಇಲ್ಲ. ಇವರೆಲ್ಲ ಅವನೊಬ್ಬ ನಮ್ಮ ಕಾಲೇಜ್ ಜನ ಅಣ್ಣ ಒಂದು ಕೂತಿದೆ. ಸೊ ಆಮೇಲಿಂದ ನೋಡೋಣ ವಿಡಿಯೋನ. ಸರಿ ಬನ್ನಿ, ಈಗ ಒಂದು ರೌಂಡ್ ಇಲ್ಲೇ ಎಲ್ಲರೂ ಹೋಗಿ ಬರೋಣ. ಸ್ಕೂಲ್ ಮದ್ಯಪಾನ ನಿಷೇಧಿಸಿದೆ. ಇಲ್ಲಿ ಯಾವ ಬಾರಿಗ ಗುರು? ಊರ ಹೆಸರು ಪ್ರೊನೌನ್ಸಿಯೇಷನ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಯಾವ ಊರ ಹೆಸರು ಹೇಳಿದ್ದು? ಊರ ಹೆಸರೇನು ಹೇಳು? ಮುಗೋಡಿ. ಯಾವ್ದೋ ಊರ ಹೆಸರೇನಿದು? ಮೂಗಲ್ಲಿ. ಬೆಳಗೋಡು
ಒಬ್ಳಿನಾ ಓನಾ ಹಾಂ ಆಮೇಲೆ ಗಾಡಿನೇ ಮುರಿದಾಕಿ ಬಿಡ್ತೀಯ. ಬನ್ನಿ ಹೋಗೋಣ. ರೈಟಾ ಲೆಫ್ಟಾ? ಎಷ್ಟು ಬರ್ತೈತೆ ನೋಡಕ್ಕೆ. ಆನೆಗೇನೆ ಬಂದಿಲ್ವೇನೋ? ಗೇರ್ ಚೌಂಡು ಆನೆ ಬೇರೆ ಇದಾವಂತ ಈ ಊರಲ್ಲಿ, ಬಂದಿಲ್ವಂತ ಇನ್ನೂ ಪ್ರತ್ಯಕ್ಷ ಮಾಡಿಲ್ಲ. ನೀವು ಬರೋತ್ತಿಗೆ ಆನೆಗೇನೆ ಪ್ರತ್ಯಕ್ಷ ಆದರೆ ಚಂದ ಅಲ್ವೇನೋ? ಬೆಳಗೋಡು ಆಲ್ವಾಗ್ಲು ಈ ಕಡೆ ಎಲ್ಲ ಹೆವಿ ಓಲ್ಡ್ ಮನೆ, ಬಟ್ ಮುಂದೆ ಎಸ್ಟೇಟ್ ಇದ್ದರೆ ಸಾಕಾಗಿರೋದು ಈ ಮನೆಗೆ. ವ್ಯೂ ಅಮೇಜಿಂಗ್ ಅಲ್ವಾ? ಭತ್ತ ಬೆಳೆದ ಟೈಮಲ್ಲಿ ಮಳೆಗಾಲದಲ್ಲಿ ಬಂದರೆ ಈ ಕಡೆನೂ ಭತ್ತ ಇರುತ್ತೆ, ಈ ಕಡೆನೂ ಭತ್ತ ಇರುತ್ತೆ. ಲುಕಿಂಗ್ ಅಮೇಜಿಂಗ್. ಯಾವ್ದಾದ್ರು ಶೂಟಿಂಗ್ ಮಾಡೋರು ಬಂದು ಮಾಡ್ಕೋಬೇಕು, ಮಸ್ತಾಗಿರುತ್ತೆ. ಇಷ್ಟವರೆಗೂ ಈಗ ಹೊಡೆತ ಏನೋ ಮಾಡ್ತಿದ್ರು ಅನ್ಸುತ್ತೆ. ಈಗ ಹೋಗ್ತಾಯಿದ್ದಾರೆ ಇವರೆಲ್ಲ, ಕ್ಯಾಂಪಿಗೆ ಬಂದಿರೋರು. ಕೆಲವರು ಮುಂದೆ ಹೋದರು, ಸೊ ಇವರು ಈಗ ಹೋಗ್ತಾಯಿದ್ದಾರೆ. ಎಲ್ಲಿ ನಿಲ್ಸನ? ಮುಗೀತಾ? ಮತ್ತೆ ಈ ಬೆಳಗಳಿಗೆ ಕರ್ಕೊಬಂದ ಒಳೆ ತೋರಿಸ್ತೀನಿ ಅಂತ. ಅಲ್ಲ ಒಳೆ ತೋರಿಸ್ತೀನಿ ಅಂತೇನೆ ಕರ್ಕೊಬಂದ್ಲ? ಹಾಂ ಈಗೇನು ಹೋಗಲ್ಲ ಅಂತ ಎಲ್ಲರೂ ಹೋಗ್ತಾ ಇದ್ದಾರೆ ಅವರು. ಸೊ ಸೀದಾ ಕ್ಯಾಂಪ್ ಕಡೆಗ ಈಗ. ಹಾಂ ಮತ್ತೆ ಹೋದ ಸೀದಾ ಸೀದಾ ಹೋಗೋನೇನ ಈಗ? ಮತ್ತೆ ಈ ಬೆಳಗಳಿಗೆ ಕರ್ಕೊಬಂದ? ಇಲ್ಲ ಈ ಕಟ್ಟೆಲ್ಲ ಆಟ ಆಡೋದ? ಇದೇ ಒಳ್ಳೆನೇನೋ. ಇಲ್ಲ ಗೇಮ್ ಪ್ಲೇ ಆಡ್ತಾ ಇದ್ದಾರೆ. ಕೀರ್ತಿ ಕುಮಾರ ಹೇಳಿ ಸೈಡಿಗೆ ಹಾಕೋಣ. ಏನು ಚೆನ್ನಾಗಿಲ್ಲ. ಅರ್ಜುನ್ ಅವರೇ ಈಗ ಕರ್ಕೊಂಡ್ ನೋಡಿ ಒಳ್ಳೆ ಯಾವುದು ಅಂತ ನಾನು ಎಲ್ಲೋ ಹೋದ್ದು ಚೆನ್ನಾಗಿರೋದು ಕರ್ಕೊಳ್ತಾನೆ ಅಂತ ನೋಡಿದ್ರೆ ಈ ಕಟ್ಟೆ ಅದೊಂದು ಸ್ವಲ್ಪ ಕ್ಲಿಪ್ ತಗೊಂಡೆ, ಕೊನೆಗೆ ಬೇಡ ಅಂದರು. ಸೊ ಆ ಕ್ಲಿಪ್ನ ಹಂಗೆ ಡಿಲೀಟ್ ಮಾಡಾಕ್ತೀನಿ. ಸೊ ಅವ್ರವ್ರ ಪ್ರೈವೇಸಿ ಅಲ್ವಾ. ಸೊ ನಾನೇನು ವಿಡಿಯೋ ಮಾಡಿರಲಿಲ್ಲ, ಇವ್ರು ಮಾಡು ಅಂದ್ರೆ ಮಾಡಿದೆ. ದೆನ್ ಐ ಡಿಲೀಟೆಡ್ ದಟ್. ಇಟ್ಸ್ ಓಕೆ. ಇಲ್ಲಿಂದ ಸೀದಾ ಕ್ಯಾಂಪ್ ಹತ್ರಕ್ಕೆ ಹೋಗಿ ಅಷ್ಟೊತ್ತಿದ್ದು ಅಲ್ಲೇ 1 ಗಂಟೆ ಆಗಿದೆ. ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಇದ್ಬಿಟ್ಟು ಮತ್ತೆ ಹಾಸನ ಕಡೆಗೆ ಹೋಗ್ತೀವಿ. ಬೇರೆ ಬಟ್ಟೆ ಹಾಕೋ ಬಂದಿರೋ ಆಗೋದು. ಸೊ ಯೂನಿಫಾರ್ಮಲ್ಲೇ ಬಂದ್ವಿ. ಕಿಶೋರ್ ಕುಮಾರ ಸಣ್ಣ ಹುಡ್ಕೊಂಡು ಬೌಲಿಂಗಿಗೆ ಹೊಡಿತಾ ಇದ್ದಾನೆ. ನಾನು ಕೀಪಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ. 1 ಬಾಲು ಬಂದಿಲ್ಲ ಇನ್ನು, ಹಾಕಿರೋದೇ 1 ಬಾಲ್, ಇನ್ನೇನು ಬರುತ್ತೆ. ಹಾಕ ಬ್ರೋ. ಓಹ್ ನಮಗೆ ಬ್ಯಾಟಿಂಗು ಬೌಲಿಂಗ್ ಆಡೋದು ಇಷ್ಟ, ಬಟ್ ಏನು ಮಾಡ್ತಾರೆ. ಕ್ರಿಕೆಟ್ ಆಡೋಕೆ ಇಷ್ಟ. ತುಂಬ ವರ್ಷದಿಂದ ಆಡಿದ್ದೆ, ಈಗ ಆಡೇ ಇಲ್ಲ. ಒಂದು 6-7 ವರ್ಷ ಆಯಿತು. ಕ್ರಿಕೆಟ್ ಬ್ಯಾಟು ಬಾಲು ಮುಟ್ಟಿಯಲ್ಲ. ಹೆವಿ ಬಿಸಿಲೆ. ವಾರ್ ಶುರು ಆಗಿದೆ. ಅವನು 2 ಬಾಲ್ ಅಂತವನು, ನೀನು 1 ಬಾಲ್ ಅಂತವನೇ. ಐ ಥಿಂಕ್ ಈ ಮಿಸ್ ಹಿಡ್ ದಿಸ್. ಬಾ ಮುಗೀತು, ಇನ್ನೂ 1 ಬಾಲ್ ಇದೆ ಅಂತೆ. ಲಾಸ್ಟ್ ಬಾಲ್ 6 ಅಂತೆ. ಇವನೇನಾರು ಬಾಲ್ 6 ಹೊಡೆದ್ರೆ ನೆಕ್ಸ್ಟ್ ಮ್ಯಾಚ್ RCB ಹೊಡೆಯುತ್ತೆ. ಹಂಗಂತ ಅನ್ಕೋಬೇಡಿ. ಹೊಡಿದವ್ರೆ RCB ಸತಿ ಕಪ್ ಹೊಡೆಯುತ್ತೆ. ನಮ್ದು ಹಂಗೆಲ್ಲ ಇಲ್ಲ ಕಣಪ್ಪ. ನಮ್ಗೆ ಯಾರಿದ್ರು RCB ಸೋತ್ರ ಗೆಲ್ಲಿ ಉಲ್ಟಾ. RCB ಜೀತ್ಗೆ ನಾನು ಬೌಲಿಂಗ್ ನೋ ಬಾಲ್ ಇಲ್ಲ ತಡಿ, ನಾನು ಬೌಲಿಂಗ್ ಮಾಡ್ತೀನಿ ಸರ್. ತುಂಬ ದಿನದ ನಂತರ ಸೊ ಓಕೆ, ತುಂಬ ದಿನದ ನಂತರ ಬೌಲಿಂಗ್ ಮಾಡ್ತಾ ಇರೋದು. ಫಸ್ಟ್ನೇ ಬಾಲೇ ಸ್ಪಿನ್ ಆಗಿ ವೈಡ್ ಆಯಿತು. ಮಾಮೂಲಿ ಬೌಲಿಂಗ್ ಅಂತೆ. ಈಗ ಆಯ್ತು ಹೊಡೆಯಪ್ಪ. ನೀವು ನನ್ನೇ ಕಳ್ಸಂಗಿದ ಕಣ. ಸೊ ಸಾಕು, ಇದೊಂದೇ ಬೌಲಿಂಗ್. 1 ಬಾಲು 6 ಹೊಡೆಯಲ್ಲ, ಯಾಕಂದ್ರೆ ಬಾಲ್ ಕಳೆದ್ರೆ ಆಮೇಲೆ ದುಡ್ಡು ಕೊಡ್ಬೇಕಾಗುತ್ತೆ. ಬೌಲಿಂಗ್ ಮಾಡ್ತೀರಾ? ಬ್ಯಾಟಿಂಗ್ ಮಾತ್ರ ವೈಡ್. ಮೇಲ್ಗಡೆ ನೋಡಿರಿ. ಎರಡಾಗ್ಯಾವೆ ಬಿಡ, ಅವನೇ ಮಾಡ್ಲಿ. ನಾನು ಕೀಪಿಂಗ್ ಮಾಡ್ತೀನಿ ಕಣ. ನೆಕ್ಸ್ಟ್ ಬರ್ತಾರಂತವ್ರು. ನಾನು ಕೀಪಿಂಗ್ ಮಾಡ್ತೀನಿ, ಬೌಲಿಂಗ್.
ಈಗ ಮತ್ತೆ ಟೀಮ್ ಮಾಡ್ಕೊಂಡು ಆಡ್ತಾ ಇರೋದು. ಬಿಸಿಲಲ್ಲಿ ಏನೋ ಕಾಣ್ತಾನೆ ಇಲ್ಲ ಅಪ್ಪ. ಜನ ಬಂದಿರೋದು ವೈಟ್ ಬಟ್ಟೆ ಏನ್ ಹಾಕಿದ್ವಿ ಜನ ಮುಗಿಸ್ಕೊಂಡು ಹೋಗ್ತೀವಿ. ಆಮೇಲೆ ಲಿಖಿತಾನ ಅಂಕಿತಾನೋ ಸರಿತಾ ಒಂದು NSS ಕ್ಯಾಂಪ್ಗೆ ಹೋಗಿ ಎಲ್ಲ ಕಡೆ ವಿಸಿಟ್ ಮಾಡಿ ಅಲ್ಲೇ ಅಕ್ಕಪಕ್ಕ ನೋಡ್ಕೊಂಡು ಅಷ್ಟೊತ್ತಿಗೆ ಗೇಮ್ ಮಾಡಿ ಅಷ್ಟೊತ್ತಿಗೆ ಊಟ ಟೈಮ್ ಆಗಿತ್ತು. ಊಟನೂ ರೆಡಿ ಇತ್ತು. ಊಟ ಏನಂದ್ರೆ ಚಿಕನ್ ಮತ್ತೆ ಮುದ್ದೆ ರೈಸ್ ಇತ್ತು. ಸೊ ಎವ್ರಿಡೇ ಚಿಕನ್ ಮಾಡ್ತಾ ಇದ್ರಂತೆ. ಅದಕ್ಕೆ ಕೇಳಿದಾಗ ಹೇಳಿದ್ರು ತುಂಬಾ ಜನ ಅಂದ್ರೆ ಒಂದು 25 ಪೀಪಲ್ಸ್ ಬಂದಿರು. ಇಲ್ಲಿ ಊಟದ ಹಾಲಲ್ಲಿ ಅಷ್ಟೊಂದು ಜನ ಇಲ್ಲ. ಊಟದ ಹಾಲ್ ಅಂದ್ರೆ ಇದು ಸ್ಕೂಲ್ ರೂಮ್, ಅಲ್ಲೇ ಊಟ ಕೊಡ್ತಾ ಇದ್ದಿದ್ದು. ಸೊ ಸದ್ಯಕ್ಕೆ ಇಷ್ಟು ಜನ ಒಂದೇ ಕಡೆ ಸಿಕ್ಕಿದ್ರಲ್ಲ, ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಎಲ್ಲ ಕಡೆನೂ ಸ್ವಲ್ಪ ಜನ ಹೋಗಿದ್ರು. ಅದಕ್ಕೆ ಎಲ್ಲ ಕಡೆನೂ ವಿಡಿಯೋ ಮಾಡಕ್ ಹೋಗಿಲ್ಲ. ಸೊ ಇದೇ ಊಟ. ನಾನು ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿ ಅಲ್ಲಿಂದ ಹೊರಟ್ವಿ. ಸೊ ಇಷ್ಟೇ ಜನ ಕ್ಯಾಂಪಲ್ಲಿ ಇರೋದು. ಮುಗೀತು ಟೈಮ್ ಇಷ್ಟು. ಈಗ ನಾವು ಹೊರಟ್ವಿ. ಇದೇನು ಇಲ್ಲಿಗೆ ಮುಗೀತೀವಿ ವ್ಲಾಗ್ ಅಂತ. ಯಾರು ನೋಡ್ತಾನೆ ಇರೋಲ್ಲ, ಯಾರು ಭಯ ಮಾಡ್ತಾ ಇಲ್ಲ. ಸರ್ ಯಾರು ಸಿಗ್ಲೇ ಇಲ್ಲ ಅಪ್ಪ. ಸೊ ಮೇನ್ ರೋಡಿಗೆ ಬಂದಿದ್ದೀವಿ. ಅವ್ರು ಇನ್ನೂ 3 ಜನ ಬರಲಿಲ್ಲ. ಏನೋ ಮುಜರಾಬಾದ್ ಕೋಟೆಗೆ ಹೋಗೋಣ ಅಂತ ಇದ್ದಾರೆ. ಯಾವ ಮಂಗನ ಕಾಯಿಲೆ ಬರ್ಬಿಟ್ಟಾರ ಔಷಧಿಯ ಮುಜರಾಬಾದ್ ಕೋಟೆಗೆ ಹೋಗೋಣ ಅಂತ ಇದ್ದಾರೆ. ಸೊ ಮಾಸ್ಟರ್ಗಳು ಯಾರು ಇರಲಿಲ್ಲ, ಏನೋ ಕೆಲಸ ಇದೆ ಅಂತ ಹಾಸನಕ್ಕೆ ಹೋಗಿದ್ರಂತೆ. ಸೊ ಅವ್ರು ಇರಬೇಕಿತ್ತು, ತೋರಿಸಿ ಅವ್ರನ್ನೂ. ಸೊ ಇನ್ನೇನು ನಾವು ಯಾರನ್ನೂ ಜಾಸ್ತಿ ತೋರ್ಸೋಕೆ ಹೋಗಲಿಲ್ಲ, ಯಾಕಂದರೆ ಅವ್ರವ್ರ ಅನ್ಕಂಫರ್ಟ್ನೆಸ್ಸು ಅಂತ ಅಷ್ಟೇ, ಇನ್ನೇನಿಲ್ಲ. ಅವ್ರು ಬಂದರು ಕೇಳೋರು ನಮ್ಮ ಮುಜರಾಬಾದ್ ಕೋಟೆಗೆ ಹೋಗೋಣ, ಅಲ್ಲಾಂದರೆ ಹಾಸನಕ್ಕೆ ಹೋಗೋಣ ಅಂತ. ಮುಜರಾಬಾದ್ ಫೋರ್ಟ್ ಹೋಗೋಣ ಅಂತ ಹೇಳಿದ್ದಾರೆ, ಹೋಗ್ತಾ ಇದ್ದೀವಿ. ಅವ್ರು ನೋಡ್ಬೇಕು. ನಾನೊಂದು 2-3 ಸತಿ ನೋಡಿದ್ದೀನಿ. ಏನಾದ್ರು ವ್ಲಾಗ್ ಮಾಡೋಕ್ಕೆ ಹೋಗಲ್ಲ, ಚೂರು ವ್ಲಾಗ್ ಮಾಡ್ತೀನಿ. ಒಂದೇ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಕ್ಲಿಪ್ ಒಂದು ಆ್ಯಡ್ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ನೋಡೋಕ್ಕಲ್ಲ. ಅದು 2-3 ಸತಿ ನೋಡಿದ್ದೀನಿ. ಈ ಬಿಸಿಲಲ್ಲಿ ಏನೋ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಇವ್ರು ಫಸ್ಟ್ ಟೈಮ್ ಅಂತಲ್ಲ, ಸೊ ಹೋಗಿ ಬರೋಣ ಅಂತ.